ಬೆಟ್ಟೆಯ ನಂದೊಂದು ಮಾತನಾಡ್ಸ್ಕೊಡ್ತೀಯ? ಅಯ್ಯೋ, ಅದೇನಂತ ಹೇಳಿ ಯಜಮಾನ್ರೆ. ನನ್ ಕೈಲಾಗೋದಾದ್ರೆ ನನ್ ಪ್ರಾಣ ಒತ್ತೆ ಇಟ್ಟಾದ್ರೂ ನಡ್ಸ್ಕೊಡ್ತೀನಿ. ಪ್ರಾಣ ಒತ್ತೆ ಇಡೋ ಅವಶ್ಯಕತೆ ಇಲ್ಲ ಬೆಟ್ಟೆಯ. ನೀನು ನಿನ್ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಅವಳು ನಮ್ಮನೆ ಸೊಸೆ, ನಮ್ಮೆಲ್ರ ಪಾಲಿನ ದೇವತೆ. ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ಬೆಟ್ಟೆಯ. ಯಜಮಾನ್ರೆ, ನೀವು ಮಾತಲ್ಲಿಂಗೆ ನಮ್ಮನ್ ಕಟ್ಟಾಕ್ಬೇಡ್ರಿ. ನಮ್ ವಿಷಯದಲ್ಲಿ ಎಷ್ಟು ಅವಮಾನ ಮಾಡಕ್ ಸಾಧ್ಯವೋ ಅಷ್ಟೆಲ್ಲ ಅಮ್ಮವ್ರು ಮಾಡ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೂ ನಾವಿಲ್ಲಿ ಹೆಂಗಿರೋದು? ಅಭಿಮಾನಕ್ ಪೆಟ್ಬಿದ್ರು ಪರವಾಗಿಲ್ಲ ಯಜಮಾನ್ರೆ, ಆದ್ರೆ ಸ್ವಾಭಿಮಾನಕ್ ಪೆಟ್ಬಿದ್ರೆ ಸಹಿಸ್ಕೊಳಕ್ಕಾಗಕ್ಕಿಲ್ಲ ಯಜಮಾನ್ರೆ, ಸಹಿಸ್ಕೊಳಕ್ಕಾಗಕ್ಕಿಲ್ಲ. ಬೆಟ್ಟೆಯ, ನನ್ನ ಮಗ ಕಟ್ಟಿದ ಮಾಂಗಲ್ಯನ ನಾನ್ ಬರೀ ಮಾಂಗಲ್ಯವಾಗಿ ನೋಡ್ತಿಲ್ಲ. ನನ್ನ ಮಗ ಮದುವೆ ಆಗ್ಲಿ ಅಂತ ಇಷ್ಟು ವರ್ಷ ಬೇಡ್ಕೊಂಡಿದ್ದಕ್ಕೆ ಆ ದೇವ್ರು ಕೊಟ್ಟಿರೋ ವರ ಅಂತ ಅನ್ಕೊಂಡಿದ್ದೀನಿ. ಅವಳನ್ನ ಉಳಿಸ್ಕೋಬೇಕಲ್ವಾ ಬೆಟ್ಟಯ್ಯ? ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ. ಅಯ್ಯಯ್ಯೋ, ನೀವಾಗೆಲ್ಲ ಕೈ ಮುಗಿಬಾರ್ದು ಯಜಮಾನ್ರೆ. ನಿಮ್ಮ ಹೆಸರಲ್ಲೇ ಉಸಿರಾಡ್ತಿರೋ ನಮ್ಗೆ ನೀವೇ ದಿಕ್ಕು. ಆ ನಂಬಿಕೆ ನನ್ ಮೇಲೆ ಇದೆ ಅಲ್ವಾ? ಹಾಗಿದ್ರೆ ಒಳಗಡೆ ನಡಿ, ನಾನೆಲ್ಲ ಸರಿ ಮಾಡ್ತೀನಿ. ಬಾ ಬಾ. ಬೆಟ್ಟಯ್ಯ, ಮಗಳಿಗೆ ಧೈರ್ಯ ಹೇಳ್ಬೇಕಾಗಿರೋ ನೀನೇ ಹೀಗತ್ರೆ ಹೇಗೆ? ಯಜಮಾನ್ರೆ, ಯಾವ ಮುಖ ಹೊತ್ಕೊಂಡು ಧೈರ್ಯ ಹೇಳಿ ಯಜಮಾನ್ರೆ? ನಾವು ಸೋತಾಗ ನಮಗ್ ಧೈರ್ಯ ಹೇಳ್ತಿದ್ದವಳು ಅವಳು. ಈಗ ನೋಡಿ ಹೆಂಗಾಗವಳೆ. ನನ್ನ ಕೈಲಿ ನೋಡಕ್ಕಾಯ್ತಿಲ್ಲ ಯಜಮಾನ್ರೆ. ನಿಮ್ ಕುಟುಂಬಕ್ಕೆ ನಿಯತ್ತಾಗಿದ್ದಕ್ಕೆ ಇದು ನಿಮ್ ಮಗ ಕೊಟ್ಟಿರೋ ಉಡುಗೊರೆ.